ಕೆಲ ದಿನಗಳಿಂದ ಹೊಟ್ಟೆ ನೋವು ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಟ ವಿನೋದ್ ರಾಜ್. 2 ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ಹರ್ನಿಯಾ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನೆಲಮಂಗಲ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆದಿದ್ದು ನಂತರ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಆರೋಗ್ಯವಾಗಿರುವ ವಿನೋದ್ ರಾಜ್ ಕೆಲ ದಿನಗಳಿಂದ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ. ಶಸ್ತ್ರಚಿಕಿತ್ಸೆ ನಂತರ ಲವಲವಿಕೆಯಿಂದ ಇರುವ ನಟ ವಿನೋದ್ ರಾಜ್ಗೆ ಕೆಲ ದಿನಗಳ ಕಾಲ ವಿಶ್ರಾಂತಿ ಪಡೆಯುವ ಬಗ್ಗೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಇನ್ನು ಅಭಿಮಾನಿಗಳು ಕೂಡ ಯಾವುದೇ ಆತಂಕ ಪಡುವಂತಿಲ್ಲ. ವಿನೋದ್ ರಾಜ್ ಆರೋಗ್ಯವಾಗಿದ್ದು ಚೇತರಿಕೆಯಲ್ಲಿ ಇದ್ದಾರೆ. ಇನ್ನು ಅವರೇ ಮಾತನಾಡಿ ಆರೋಗ್ಯದ ಬಗ್ಗೆ ವಿವರಣೆ ನೀಡಿದ್ದಾರೆ. 11 ವರ್ಷಗಳ ಹಿಂದೆ ವಿನೋದ್ ರಾಜ್ ಹಾರ್ಟ್ ಆಪರೇಷನ್ಗೆ ಒಳಗಾಗಿದ್ರು. ಈ ವೇಳೆ ಅವರ ಹಾರ್ಟ್ಗೆ ಸ್ಟಂಟ್ ಅಳವಡಿಸಲಾಗಿತ್ತು. ಈ ಪರಿಣಾಮ ಇದೀಗ ಇದೇ ಸ್ಟಂಟ್ನಿಂದ ಕರುಳಿನ ಸಮಸ್ಯೆ ಎದುರಾಗಿದೆ. ಹಾಗಾಗಿ ಇದೀಗ ಆಪರೇಷನ್ ಕೂಡ ಮಾಡಲಾಗಿದ್ದು ಇನ್ನೆರಡು ದಿನದಲ್ಲಿ ವಿನೋದ್ ರಾಜ್ ಡಿಸ್ಚಾರ್ಜ್ ಕೂಡ ಆಗಲಿದ್ದಾರೆ. ಒಳ್ಳೆ ಹೇಗಿದ್ದೀರಾ ಈಗ? ಹೇಗಿದ್ದೀರಾ? ಹೌದಾ, ಏನಾಗಿತ್ತು ಅವಾಗ? ಸ್ವಲ್ಪ ತೂಕ, ಸ್ಟ್ರೈನ್ ಜಾಸ್ತಿ, ಕೆಲಸ ಓಡಾಟ ಜಾಸ್ತಿ, ಎಲ್ಲ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಜಾಸ್ತಿ ಸ್ಟ್ರೈನ್ ಆಗಿದೆ. ಏನಾಯ್ತು, ಈ ಕಡೆ ಇಂಟ್ರೆಸ್ಟಿಂಗ್ ಒಂದು ಸ್ವಲ್ಪ ಹರಿದೋಯ್ತು. ಒಳಗಡೆ ಈಚೆ ಕಡೆ ಕಲ್ಲು ಬರೋ ಥರ ಕವರ್ ಒಳಗಡೆ ಇಟ್ಟು ಫ್ರೆಶ್ ಹಾಕೋದು. ಡಾಕ್ಟ್ರ್ ಏನು ಹೇಳಿದ್ದಾರೆ? ರೆಸ್ಟ್ ತಗೊಳ್ಳಿ. ಎಷ್ಟು ತಗೊಂಡಿದ್ದಾರೆ? ತೂಕ ಎಲ್ಲ ಎತ್ಕೊಳ್ಳಿ, ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ಳಿ. ಡಿಸ್ಚಾರ್ಜ್ ಮಾಡ್ತಾರಂತ ಅವಾಗ? ಸಾಯಂಕಾಲ ಇಲ್ಲ, ನಾನು ಒಂದು 2 ದಿವಸ ಇಲ್ಲಿ ಕೂರ್ತಾ ಇದ್ದೀನಿ. ಸ್ವಲ್ಪ ರಿಕವರಿ ಆದಮೇಲೆ ಮೇಜರ್ ಏನು ಇಂಜುರಿ ಎಲ್ಲ ಆಗ್ಬಿಡೋದು, ಬಿಟ್ಟಿದ್ರೆ ಆಗ್ಬಿಡೋದು. ದೇವ್ರ ದೊಡ್ಡವರು, ಇವರ ಆಶೀರ್ವಾದ. ಇಲ್ಲ, ನಮ್ಮ ಸ್ನೇಹಿತರು ನಮಗೆ ಇವಂಥವ್ರನ್ನ ಬಿಟ್ಬಿಟ್ಟು ಹೋಗಿದ್ದಾರೆ. ಅಮ್ಮ ಸಾಕು ನಮಗೆ ಅಷ್ಟೇ. ಸರಿ.